ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ವಿತ್ ಲಾಕ್ಸ್ ಅಫಿಷಿಯಲ್. ಸೊ ಎಲ್ಲ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಗಾಯ್ಸ್ ನಾನು ಇವಾಗ ಊರಲ್ಲಿದ್ದೀನಿ ಆ್ಯಕ್ಚುಲಿ. ಸೊ ನಿನ್ನೆ ಮಾರ್ನಿಂಗ್ ನಾನು ಊರಿಗೆ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ಇವಾಗ ನಾನು ಔಟ್ಫಿಟ್ ಹಾಕಿ ಎಲ್ಲಿಗೆ ಹೊರಟಿದ್ದೀನಿ ಅಂತ ಹೇಳಿದರೆ, ಸ್ವಲ್ಪ ಶಾಪಿಂಗ್ ಮಾಡಲಿಕ್ಕಿತ್ತು. ನಮ್ಮದು ಅಕ್ಕಂದು ಮ್ಯಾರೇಜ್. ಸೊ ನಾಳಿದ್ದು. ಸೊ ಅದಕ್ಕೆ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ. ಸೊ ಅದಕ್ಕೋಸ್ಕರ ನಾಳೆ ಶಾಪಿಂಗ್ ಮಾಡಲಿಕ್ಕಾಗಲ್ಲ ಅಂತೇಳಿ ಇವಾಗ ಹೊರಟಿದ್ದೀನಿ. ಸೊ ಆ್ಯಕ್ಚುಲಿ ನಂದು ಗ್ಲಾಸ್ ನೋಡಿ ಗೈಸ್ ಹೆಂಗಿದೆ. ಆ್ಯಕ್ಚುಲಿ ಗ್ಲಾಸ್ ಇದು ಸ್ಪೆಷಾಲಿಟಿ ನೋಡಿ. ನಾನು ಮೊನ್ನೆ ಮೆಜೆಸ್ಟಿಕ್ಕಿಂದ ಗ್ಲಾಸ್ ತಗೊಂಡಿದ್ದೀನಿ. ಯಾಕಂದರೆ ಆ್ಯಕ್ಚುಲಿ ಅದು ನನಗೆ ಎಮರ್ಜೆನ್ಸಿ ಇತ್ತು ಅಂತ ನಾನು ಎಮರ್ಜೆನ್ಸಿಯಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಅದು ಮೊನ್ನೆ ಬೈಕಲ್ಲಿ ಹೋಗುವಾಗ ಬಿದ್ದು ಇದರದೊಂದು ಮಿರರ್ ಹೋಗಿತ್ತು. ಬಟ್ ಇವಾಗ ಇದಕ್ಕೆ ಮಿರರ್ ಇಲ್ಲ ಗಾಯ್ಸ್. ನೋಡಿ ಗಾಯ್ಸ್, ಮಿರರ್ ಇಲ್ಲ ಇದಕ್ಕೆ ಆ್ಯಕ್ಚುಲಿ. ಸೊ ನನಗೆ ಅದು ಪರ್ಚೇಸ್ ಮಾಡಲಿಕ್ಕೆ ಕೂಡ ಆಗಿಲ್ಲ ಬೇರೆ. ಸೊ ಅದು ಯಾಕಂದರೆ ಎಮರ್ಜೆನ್ಸಿ ಇತ್ತು, ಅವತ್ತು ಆ ದಿನವೇ ಬೇಕಿತ್ತು. ಸೊ ಅದಕ್ಕೋಸ್ಕರ ನಾನು ಎಮರ್ಜೆನ್ಸಿ ಅಂತೇಳಿ ನಾರ್ಮಲ್ ತಗೊಂಡಿದ್ದೆ. ಬಟ್ ಏನು ಒಂಥರ ಸ್ಪೆಷಲ್ ಇದೆ ಗೈಸ್, ಹಂಗೆ ಹಾಕ್ಕೊಂಡ್ರೆ ಮಜಾ ಇರುತ್ತೆ. ಸೊ ಇವಾಗ ನಾನು ಆಲ್ರೆಡಿ ಬುಕ್ಕಿಂಗ್ ಮಾಡಿದ್ದೀನಿ. ಸೊ 2 ಡೇಸಲ್ಲಿ ಬರುತ್ತೆ. 1-2-3 ಗ್ಲಾಸ್ ಬುಕ್ಕಿಂಗ್ ಮಾಡಿದ್ದೀನಿ ಗೈಸ್. ಸೊ ಲೆಟ್ಸ್ ಗೋ. ಇವಾಗ ನಾವು ಪೇಟೆಗೆ ಹೋಗಬೇಕು. ನನ್ನೊಟ್ಟಿಗೆ ಕುಕ್ಕು ಬಾಸ್ ಕೂಡ ಬರ್ತಿದ್ದಾನೆ, ಸುರೇಶ್ ಶೆಟ್ಟಿ ಕೂಡ ಬರ್ತಿದ್ದಾನೆ ಗೈಸ್. ಅವ ನಾನು ಹಾಕ್ಕೊಂಡು ಹೋಗಬೇಕು. ಸೊ ಬನ್ನಿ ಮಜಾ ಮಾಡುವ. ಸೊ ಆ್ಯಕ್ಚುಲಿ ಏನಂತೇಳಿದರೆ, ಸೊ ನಂದು ಹೋಗಲಿಕ್ಕೆ ಪ್ಲ್ಯಾನ್ ಇದ್ದದ್ದು 6 o'clock ಮುಂಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಸೊ ಬಟ್ ಎಷ್ಟು ಹೇಳಿದರೂ ಟೈಮ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗಲ್ಲ ಗೈಸ್. ಇವಾಗ 7 o'clock ಆಯಿತು. ಸೊ ವ್ಲಾಗ್ ಕೂಡ ಅಷ್ಟು ಇದು ಬರೋಲ್ಲ. ಮತ್ತೊಂದು ಏನಾಯ್ತು ಅಂತೇಳಿದರೆ, ನಂದು ಪವರ್ ಬ್ಯಾಂಕ್ ಕೂಡ ನಿನ್ನೆ ಮೆಹಂದಿ ಇತ್ತು ಅಲ್ಲಿ. ಸೊ ಅಲ್ಲಿ ಇಟ್ಟು ಅಲ್ಲಿ ಬರುವಾಗ ಮರೆತು ಬಂದಿದೆ. ಸೊ ಇವಾಗ ನೋಡಿದರೆ ಪವರ್ ಬ್ಯಾಂಕ್ ಕೂಡ ನಂದು ಸಿಗ್ತೇ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಲಿಕ್ಕಾಗಲ್ಲ, ಸಿಚುವೇಶನ್ ಹಂಗಿರುತ್ತೆ. ಸೊ ಅದಕ್ಕೋಸ್ಕರ ನೋಡಬೇಕು ಗೈಸ್. ಇವಾಗ ಏನಂತೇಳಿದರೆ, ನಂದು ಪವರ್ ಬ್ಯಾಂಕ್ ಕೂಡ ಸಿಗ್ತಿಲ್ಲ, ಮೊಬೈಲಿಗೆ ಚಾರ್ಜ್ ಕೂಡ ಮಾಡಲಿಕ್ಕೆ ಆಗ್ತಿಲ್ಲ. ಸೊ ಮೊಬೈಲಲ್ಲಿ ಬ್ಯಾಟ್ರಿ ಕೂಡ ನಿಲ್ತಿಲ್ಲ. ಸೊ ಪವರ್ ಬ್ಯಾಂಕ್ ಇಲ್ಲಾದರೆ ಬದುಕಲಿಕ್ಕೆ ಆಗಲ್ಲ ನನಗೆ. ಸೊ ಅದಕ್ಕೋಸ್ಕರ 2 ಮೊಬೈಲ್ ಇಟ್ಕೊಂಡು ಹೋಗ್ತೀನಿ. ಸೊ ಬ್ಯಾಕಪ್ಪಿಗೆ ಒಂದು ಮೊಬೈಲ್ ಬೇಕಾಗುತ್ತೆ. ಸೊ ಲೆಟ್ಸ್ ಗೋ, ಹೋಗುವ. ನೋಡಿ ಗೈಸ್, ಫೈನಲ್ ನಮ್ಮ ಬಾಸನ್ನು ಹಾಕ್ಕೊಂಡು ಹೋಗ್ತಾ ಇರೋದೆ ಗೈಸ್. ನೋಡಿ ಗೈಸ್ ಇಲ್ಲಿ ಒಂದು ಮೊಬೈಲನ್ನು ಆ್ಯಕ್ಚುಲಿ ನಾನು ಬ್ಯಾಕಪ್ಪಿಗೆ ಇಟ್ಕೊಂಡಿದ್ದೀನಿ. ಹೋಗುವ, ಲೆಟ್ಸ್ ಗೋ ಗೈಸ್. ನಾನು ಇವಾಗ ಬುಲೆಟನಲ್ಲಿ ಬಿಟ್ಟು ಹೋಗ್ತಿದ್ದೀನಿ ಗೈಸ್. ನನಗೆ ಸಾಕಾಯ್ತು ಅದಕ್ಕೆ ಪೆಟ್ರೋಲ್ ಹಾಕಿ. ಸೊ ಅದಕ್ಕೆ ಇವಾಗ ಇದರಲ್ಲಿ ಹೋಗುವ. ಲೆಟ್ಸ್ ಗೋ, ವರ್ಲ್ಡ್ ಇಸ್ ಗೋಲ್ಡ್ ಗೈಸ್. ಸೊ ನಾವೀಗ ಗೈಸ್ ಹೋಗುವ ಗೈಸ್. ಡ್ರೆಸ್ ಪರ್ಚೇಸ್ ಮಾಡಿ ಬರುವ ಗೈಸ್. ಲೆಟ್ಸ್ ಗೋ. ಗಾಯ್ಸ್, ಸೊ ಫೈನಲಿ ಡ್ರೆಸ್ ತಗೊಂಡು ಟ್ರಾವೆಲ್ ರೂಮಿಗೆ ಬಂದಿದ್ದೀನಿ ಗಾಯ್ಸ್. ಹಾಕಿ ನೋಡಬೇಕಂತೆ ಗಾಯ್ಸ್. ಲೆಟ್ಸ್ ಗೋ. ಹಾಕಿ ನೋಡುವ ಹಿಂಗೆ ಅಂತಂದ್ರೆ ನೋಡಿ ಗೈಸ್. ನೋಡ ಹಿಂಗೆ ತೋರಿಸಲ್ಲ, ನಾನು ಹಾಕಿ ನೋಡ್ತೀನಿ ಗಾಯ್ಸ್. ನಾನು ಈಗ ಡ್ರೆಸ್ಸನ್ನು ಹಾಕಿ ನೋಡಿದ್ದೀನಿ ಗೈಸ್. ನೋಡಿ ಗೈಸ್ ಹೆಂಗಿದೆ. ಸೊ ನಾನು ಅಂತ ವೀಡಿಯೋ ತೆಗಿಲಿಕ್ಕಿದ್ದೀನಿ ಗೈಸ್. ಬನ್ನಿ ಹೋಗುವ ಗೈಸ್. ಇನ್ನೊಂದು ಪರ್ಚೇಸ್ ಮಾಡೋದಾ ಇಲ್ಲ ನೋಡೋ ಗೈಸ್, ಹಿಂಗಾಗುತ್ತೆ ನೋಡುವ. ಗೈಸ್ ಇನ್ನೊಂದು ಸೆಲೆಕ್ಟ್ ಮಾಡಿದ್ದೀನಿ ಗೈಸ್, ಗ್ರೀನ್ ಕಲರ್ ಇಲ್ಲಿದೆ. ಇದೊಂದು ಸಲ ಟ್ರೈ ಮಾಡಿ ಬರುವ. ಸೊ ನಾನು ಆ್ಯಕ್ಚುಲಿ 2 ಸೆಟ್ ತೆಕ್ಕೋತಿದ್ದೀನಿ, ಒಂದು ರಿಸೆಪ್ಷನಿಗೆ, ಒಂದು ಮ್ಯಾರೇಜಿಗೆ. ಸೊ ನೋಡುವ ಹೆಂಗಾಗುತ್ತೆ ಅಂತ. ಸೊ ಗೈಸ್ ಇನ್ನೊಂದು ಔಟ್ಫಿಟ್ ನೋಡಿ ಗೈಸ್. ಇದು ಆ್ಯಕ್ಚುಲಿ ಲುಕ್ ಇದೆ ನೋಡಲಿಕ್ಕೆ, ಬಟ್ ಇದಕ್ಕೆ ಪ್ಯಾಂಟ್ ಅಷ್ಟು ಮ್ಯಾಚ್ ಆಗ್ತಿಲ್ಲ. ಯಾಕಂದರೆ ನಿಮಗೆ ಅದು ಎದ್ದು ಕಾಣಲ್ಲ ನೋಡಿ. ಪ್ಯಾಂಟ್ ಕೂಡ ಸೇಮ್ ಕಲರ್ ಬರುತ್ತೆ. ಸೊ ಲುಕ್ ಕಾಣಲ್ಲ, ಬಟ್ ಇದಕ್ಕೆ ಎದ್ದು ಕಾಣುತ್ತೆ ಪ್ಯಾಂಟು ಮತ್ತು ಶರ್ಟ್. ಕ್ರೇಜ್ ಇದೆ ನೋಡು ಹೆಂಗಾಗುತ್ತೆ, ನಡ್ಸ್ಕೊಂತಿದೆ. ಸೊ ಇದು ಪ್ಯಾಂಟ್ ಸ್ವಲ್ಪ ಮಿಸ್ ಮ್ಯಾಚ್ ಆಗ್ತಿದೆ ಗೈಸ್. ನೋಡ ಲೆಟ್ಸ್ ಗೋ. ಅವನು ಏನು ಹೇಳ್ತಾನೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಬ್ಲ್ಯಾಕ್ ಪ್ಯಾಂಟ್ ಹಾಕಿದರೆ ಚೆನ್ನಾಗಿ ಕಾಣಲ್ಲ, ವೈಟ್ ಪ್ಯಾಂಟ್ ಆಗಬೇಕು. ನೋಡ ಲೆಟ್ಸ್ ಗೋ. ನೋಡಿ ಗಾಯ್ಸ್, ಹೀರೋನ ಹೆಂಗೆ ಕಾಣಿಸ್ತೀನಿ ನೋಡಿ ಗಾಯ್ಸ್. ಗೈಸ್ ನಂದು ಮ್ಯಾರೇಜಿಗೆ ಆಲ್ರೆಡಿ ಸೆಲೆಕ್ಟ್ ಆಯಿತು. ಈಗ ಗ್ರೀನ್ ಹಾಕಿದೆ ಅಲ್ಲ, ಸೊ ಅದೇ ಸೆಲೆಕ್ಟೆಡ್ ಗೈಸ್. ಇದು ರಿಜೆಕ್ಟೆಡ್. ಇನ್ನು ರಿಸೆಪ್ಷನಿಗೆ ನೋಡೋ ಗೈಸ್, ಇನ್ನೊಂದು ಕ್ರೇಜಿ ಔಟ್ಫಿಟ್ ಹಾಕ್ಕೊಂಡು ಬರ್ತೀನಿ ನೋಡಿ ಗೈಸ್. ಇಷ್ಟಪಡಿ ಡ್ರೆಸ್ ಸೆಲೆಕ್ಷನ್ ಮಾಡೋದು ದೊಡ್ಡ ಕಷ್ಟ ಗೈಸ್. ಈ ಥರದ್ದೆಲ್ಲ ಕಲೆಕ್ಷನ್ ಇಟ್ಟರೆ ಯಾವುದು ತೆಕ್ಕೊಳ್ಳೋದು ಯಾವುದು ಬಿಡೋದು ಒಂದು ಗೊತ್ತಾಗಲ್ಲ, ಏನು ಮಾಡೋದು. ಸೊ ಈ ಪ್ಯಾಂಟಿಗೆ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂತೇಳಿದರೆ, ಸೊ ಅದು ಒಂದು ಮೋದಿ ಕೋಟ್ ಬರುತ್ತಲ್ಲ. ಸೊ ಫಾರ್ಮಲ್ ಪ್ಯಾಂಟ್ ಹಾಕಿ, ಫಾರ್ಮಲ್ ಶರ್ಟ್ ಮತ್ತು ಫಾರ್ಮಲ್ ಪ್ಯಾಂಟ್ ಹಾಕಿ ಜಸ್ಟ್ ಕೋಟ್ ಥರ. ಲೆಟ್ಸ್ ಗೋ, ಟ್ರೈ ಮಾಡೋಣ ಹೆಂಗಾಗುತ್ತೆ ನೋಡಿ ಗೈಸ್. ನಮಗೆ ಕೂಡ ಹಾಕೋ ದಿನ ಬರುತ್ತೆ ಒಂದಿನ, ಒನ್ ಡೇ ಗೈಸ್. ಸೊ ಫೈನಲಿ ಇದೇನೋ ಕ್ಲೋಸ್ ಮಾಡಿಬಿಟ್ಟು ಹೊರಟ್ರು ಗೈಸ್. ನಾವು ಕೂಡ ಹೊರಡ್ತೀನಿ ಗೈಸ್.
ದಾ ನೋಡಿ ಗಾಯ್ಸ್, ಇವನೇ ಗಾಯ್ಸ್ ನಮ್ಮದು ಡ್ರೆಸ್ ಸೆಲೆಕ್ಷನ್, ಇವನೇ ಗಾಯ್ಸ್. ನೋಡಿ ಗಾಯ್ಸ್, ನನಗೆ ಆ್ಯಕ್ಚುಲಿ ಅವನಿಗೆ ಬೇಜಾರು ಮಾಡಲಿಕ್ಕೆ ಇಷ್ಟ ಇಲ್ಲ ಗಾಯ್ಸ್, ಹಂಗೆ ಹೊರಡ್ತಿದ್ದೀವಿ. ಇವನೊಬ್ಬನಿದ್ದಾನೆ ಗಾಯ್ಸ್ ನೋಡಿ, ನಮಗೋಸ್ಕರ ಇಷ್ಟ ಎಫರ್ಟ್ ಆಗ್ತಿದ್ದಾನೆ ನೋಡಿ ಗಾಯ್ಸ್ ಇಲ್ಲಿ. ಹಾಂ ಗಾಯ್ಸ್, ಲೆಟ್ಸ್ ಗೋ. ಅದೇನಾಯ್ತು ಅಂತ ಹೇಳಿದರೆ, ಇವ್ರದ್ದು ಶಾಪ್ ಆ್ಯಕ್ಚುಲಿ 8 ಗಂಟೆ ಕ್ಲೋಸ್. ನಾನು ಆ್ಯಕ್ಚುಲಿ ನಂದು ಟೈಮ್ ಮ್ಯಾನೇಜ್ಮೆಂಟ್ ಆಗಿಲ್ಲ, ಸೊ ಅದಕ್ಕೋಸ್ಕರ ಒಂದು ಮಾತ್ರ ಪರ್ಚೇಸ್ ಮಾಡಿ ಹೋಗ್ತಾ ಇದ್ದೀನಿ ಗೈಸ್. ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಗಾಯ್ಸ್ ನಾವಿಬ್ಬರು ಹೊರಟಿದ್ದೀವಿ ಗೈಸ್. ಆ್ಯಕ್ಚುಲಿ ಇವನಿಗೆ ಕೂಡ ಲೇಟ್ ಆಗ್ತಿದೆ, ಇವನಿಗೆ ಇವತ್ತು ಆಟಲ್ಲಿಗೆ ಶಟಲ್ ಆಟಲ್ಲಿಗೆ ಗೈಸ್, ಹಂಗಾಗಿ ಲೇಟ್ ಆಗ್ತಿದೆ ಮಾತ್ರ. ನೋಡಿ ಗೈಸ್, ಎಲ್ಲ ಆಫ್ ಮಾಡಿದ್ರು ಗೈಸ್, ನಮ್ಮನ್ನು ಹೋಗ್ಲಿಕ್ಕೆ ಕೂಡ ಬಿಡ್ತಿಲ್ಲ ಇಲ್ಲಿ. ಆ್ಯಕ್ಚುಲಿ ಏನಾಯ್ತು ಅಂತ ಹೇಳಿ, ಅವನು ಕೂಡ ಮನೆಗೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ನನಗೆ ಕೂಡ ಅವನ್ನ ವೇಟ್ ಮಾಡಲಿಕ್ಕೆ ಇಷ್ಟೇ ಇಲ್ಲ ಗೈಸ್. ಅದಕ್ಕೋಸ್ಕರ ರಿಟರ್ನ್ ನಾಳೆ ಬರ್ತೀನಿ ಗೈಸ್. ಅದನ್ನು ರಿಸೆಪ್ಷನ್ ಇದು ಪರ್ಚೇಸ್ ಮಾಡಲಿಕ್ಕೆ ನಾಳೆ ಬರ್ತೀನಿ. ಸೊ ಈಗ ನಾನು ಅದನ್ನು ವೆಡ್ಡಿಂಗ್ ಇದನ್ನು ತೋರಿಸಿದೆಲ್ಲ ಗ್ರೀನ್ ಕಲರ್ ಕುರ್ತಾ, ಸೊ ಅದನ್ನು ಇವಾಗ ನಾನು ಪರ್ಚೇಸ್ ಮಾಡಿ ಹೋಗ್ತಿದ್ದೀನಿ. ಯಾಕಂದರೆ ನಾವು ಎಷ್ಟು ಎಫರ್ಟ್ ಹಾಕಿದ್ರು, ಟೈಮನ್ನು ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಗೈಸ್. ಅದಕ್ಕೋಸ್ಕರ ನಾವು ನಾಳೆ ಬಂದುಬಿಟ್ಟು ರಿಸೆಪ್ಷನ್ ಪರ್ಚೇಸ್ ಮಾಡಿ ಹೋಗೋ ಗೈಸ್. ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಇಲ್ಲೆಲ್ಲ ಕ್ಲೋಸ್ ಮಾಡಿದ್ರು, ನಾವು ಕೂಡ ಹೊರಡ್ಬೇಕು ಗೈಸ್. ನನಗೆ ನೀರುಂಡಾ? ಹಾಂ, ನೀರುಂಡಾ ಹೋಯಾ ಗೈಸ್. ಕುರ್ತಾ ತೆಗ್ದ ಲೆಕ್ಕದಲ್ಲಿ ಇವನಿಗೆ ಪಾರ್ಟಿ ಗೈಸ್, ಕೃತಿಕ್ ಹೋಟೆಲಲ್ಲಿ. ನೋಡಿ ಗೈಸ್, ಕೃತಿಕ್ ಹೋಟೆಲಿಗೆ ಹೋಗಿ ಟಿಕ್ಕ ತಿನ್ನೋ ಗೈಸ್, ನನಗೆ ಪಾರ್ಟಿ ಬೇಕಂತೆ ಇವತ್ತು. ಅದರಿಂದ ಕುರ್ತಾ ತೆಗ್ದ ಲೆಕ್ಕದಲ್ಲಿ ಬನ್ನಿ ಗಾಯ್ಸ್, ತಿನ್ಕೊಂಡು ಹೋಗೋ ಗೈಸ್. ಗಾಯ್ಸ್, ಹೀರೋ ನೋಡಿ ಗಾಯ್ಸ್, ಆಲ್ಫಾಮ್ ತಿನ್ನಲಿಕ್ಕೆ ರೆಡಿ ಆಗಿದ್ದಾನೆ ಗಾಯ್ಸ್. ಆ್ಯಕ್ಚುಲಿ ನನಗೆ ಏನು ಗೊತ್ತಾ, ಡ್ರೆಸ್ ಸೆಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಕಿದ್ರೆ ಯಾರನ್ನಾದ್ರೂ ಕರ್ಕೊಂಡು ಹೋಗ್ಬೇಕು. ಇವನ್ನ ಕರ್ಕೊಂಡು ಹೋಗ್ಬೇಕು ನಾನು ಸೆಲೆಕ್ಟ್ ಮಾಡಲಿಕ್ಕೆ, ಅವನಿಗೆ ಗೊತ್ತಿಲ್ಲ, ಈಗ ನನಗೆ ಹೇಳಿ ಸೆಲೆಕ್ಟ್ ಮಾಡ್ತಾನೆ. ಬಟ್ ಆ ಥರ ಕಲೆಕ್ಷನ್ ಇಟ್ಟರೆ ನನಗೆ ಸೆಲೆಕ್ಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಗೊತ್ತಾಯ್ತಾ. ಸೊ ಇನ್ನು ತಿರ್ಗಾ ನಾಳೆ ಬರಬೇಕಲ್ವಾ, ನಾಳೆ ತಿರ್ಗಾ ಬಂದು ನಾಳೆ ಸೆಲೆಕ್ಟ್ ಮಾಡಿಬಿಟ್ಟು ಇನ್ನು ತಿರ್ಗಾ ಹೋಗಬೇಕು. ಅದಕ್ಕೋಸ್ಕರ ನೋಡ ಗಾಯ್ಸ್. ಹನ್ನೊಂದು ಬಂತು ಗಾಯ್ಸ್, ಫ್ರೈಡ್ ರೈಸ್ ಬಂತು ಗಾಯ್ಸ್. ಅನ್ನ ನೋಡಿ ಗಾಯ್ಸ್, ಆರಾಮದಲ್ಲಿ. ಭರ್ಜರಿ ಭರ್ಜರಿ ಭರ್ಜರಿ. ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದಾನೆ, ನನಗೊಂದು ಬೇಕಂತ ಕೂಡ ಕೇಳಲ್ಲ. ನೋಡಿ ಗೈಸ್, ಎಂಥ ಜನಗಳಿದ್ದಾರೆ ಅಲ್ಲ, ಇಂಥ ಜನಗಳಿದ್ದಾರೆ ನೋಡಿ ಗೈಸ್, ಒಂದು ಬೇಕಂತ ಕೂಡ ಕೇಳಲ್ಲ. ನೋಡಿ ಗೈಸ್, ನೋಡಿ ಗಾಯ್ಸ್, ತಿನ್ನೋದು ನೋಡಿ ಗಾಯ್ಸ್, 32 ಅಲ್ಲೇ ಬಿಟ್ಟು ತಿನ್ನೋದು ನೋಡಿ ಗಾಯ್ಸ್. ಯಾಕೆ ನನ್ನ ಮೊಬೈಲ್ ಇನ್ನೂ ಕೂಡ ಕ್ಯಾಮರಾ ಇನ್ನೂ ಕೂಡ ಸರಿ ಆಗಿಲ್ಲ ಗೈಸ್. ಅದು ಆ್ಯಕ್ಚುಲಿ ಹಿಂಗೆಲ್ಲ ತೋರಿಸಿದ್ರೆ ನೋಡಿ ಗೈಸ್, ಇಲ್ಲಿ ಫೋಕಸ್ ಆಗಲ್ಲ. ನೋಡಿ ಎಷ್ಟು ಫೋಕಸ್ ಮಾಡಿದ್ರು ಫೋಕಸ್ ಆಗಲ್ಲ, ಬಟ್ ಈ ಥರ ಇಟ್ಟರೆ ಫೋಕಸ್ ಆಗುತ್ತೆ. ನೋಡಿ ಎಷ್ಟು ಕ್ಲಾರಿಟಿ ಇದೆ ನೋಡಿ. ನೋಡಿ ಗಾಯ್ಸ್, ಇನ್ನೊಂದು ಐಟಮ್ ಬಂತು ಗಾಯ್ಸ್. ನೋಡಿ ಗಾಯ್ಸ್, ಆಲ್ಫಾಮ್ ನೋಡಿ ಗಾಯ್ಸ್, ಆಲ್ಫಾಮ್ ನೋಡಿ ಗಾಯ್ಸ್ ನಮ್ಮದು. ಗಾಯ್ಸ್, ಸೊ ಫೈನಲಿ ಎಲ್ಲ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ ಗಾಯ್ಸ್. ಸೊ ಲೆಟ್ಸ್ ಗೋ, ಮನೆಗೆ ಹೋಗಿ ಸಿಗ್ತೀನಿ ಗಾಯ್ಸ್, ಮನೆಗೆ ಹೋಗಿ ಸಿಗ್ತೀವಿ. ಲೆಟ್ಸ್ ಗೋ ಗಾಯ್ಸ್. ನೋಡಿ ಗಾಯ್ಸ್, ಫುಲ್ ತಿಂದು ಹೆಂಗಾಗಿದೆ ನೋಡಿ ಗಾಯ್ಸ್. ಹೋಗ ಗಾಯ್ಸ್, ಲೆಟ್ಸ್ ಗೋ, ಮನೆಗೆ ಹೋಗಿ ಸಿಗ್ತೀನಿ. ಹಲೋ ಗಾಯ್ಸ್, ಸೊ ಫೈನಲ್ ನಾನೀಗ ಮನೆಗೆ ರೀಚ್ ಆಗಿದ್ದೀನಿ. ಸೊ ಆ್ಯಕ್ಚುಲಿ ಏನಂತೇಳಿದರೆ, ಸೊ ನಾನೀಗ ಅಲ್ಲಿ ಆಟ ಆಡ್ತಿದ್ದಾರೆ, ಸೊ ಹಂಗೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಏನಾಯ್ತು ಅಂತೇಳಿದರೆ, ಸೊ ನಾನಿವಾಗ ಒಂದು ಇದು ಡ್ರೆಸ್ಸನ್ನು ಪರ್ಚೇಸ್ ಮಾಡಿಕೊಂಡು ಬಂದೆ. ಸೊ ಇನ್ನೊಂದಕ್ಕೆ ಸ್ವಲ್ಪ ಲೇಟ್ ಆಯ್ತು, ಅಲ್ಲಿ 8 o'clock ಶಾಪ್ ಕ್ಲೋಸ್ ಆಗುತ್ತೆ ಅಂತ ಹೇಳಿದ್ರು. ಮತ್ತು ನನಗೆ ಅವನ್ನ ಕಾಯಿಸ್ಲಿಕ್ಕೆ ಇಷ್ಟ ಆಗಿಲ್ಲ, ಸೊ ಅದಕ್ಕೋಸ್ಕರ ಸೀದಾ ಬಂದೆ. ಇನ್ನು ತಿರ್ಗಾ ನಾಳೆ ಹೋಗಿ, ಸೊ ಇನ್ನು ಈ ಲಾಗನ್ನು ನಾನು ನಾಳೆಗೆ ಕಂಟಿನ್ಯೂ ಮಾಡ್ತೀನಿ. ಸೊ ನಾಳೆ ಸಿಗೋ ಗೈಸ್. ಹಲೋ ಗಾಯ್ಸ್, ಸೊ ಇದು ಮಾರ್ನಿಂಗ್, ಇದು ನೆಕ್ಸ್ಟ್ ಡೇ. ಸೊ ಇವತ್ತು ಈಗ ಮಾರ್ನಿಂಗ್ ಎದ್ದು ನಾನು ಫುಲ್ ರೆಡಿಯಾಗಿದ್ದೀನಿ. ಆ್ಯಕ್ಚುಲಿ ಪ್ರಾಬ್ಲಮ್ ಏನಂತ ಹೇಳಿದರೆ, ಸೊ ನಾನು ಈ ವೀಕಲ್ಲಿ ಫುಲ್ ಬ್ಯುಸಿ ಇದ್ದೀನಿ ಗೈಸ್. ಆ್ಯಕ್ಚುಲಿ ಇವತ್ತು ನನಗೆ ಫಂಕ್ಷನ್ ಇದೆ, ಹಾಗೆ ಈಗ ನಾನೀಗ ಫಂಕ್ಷನಿಗೆ ಹೊರಟಿದ್ದೀನಿ. ಆ್ಯಕ್ಚುಲಿ ಅಮ್ಮನ ಈಗ ಬಿಟ್ಟು ಬರೋದು, ಯಾಕಂದ್ರೆ ನನಗೆ ಅಲ್ಲಿ ನಿಲ್ಲುವಷ್ಟು ಟೈಮ್ ಇಲ್ಲೇ ಇತ್ತು. ಸೊ ಇವತ್ತು ಕೂಡ ಬ್ಯುಸಿ ಇದ್ದೀನಿ, ಯಾಕಂದ್ರೆ ನಮ್ಮದು ಗ್ರೂಮಿಂಗಿದು ಸ್ವಲ್ಪ ಇದೆ, ನನಗೆ ಅಪಾಯಿಂಟ್ಮೆಂಟ್ ಇದೆ. ಸೊ ಅದು ಕೂಡ ಮಾಡಬೇಕು. ಮತ್ತು ಆನಂತರ ಇವತ್ತು ಶಾಪಿಂಗ್ ಕೂಡ ಇದೆ, ನಿನ್ನೆ ಪೆಂಡಿಂಗ್ ಇತ್ತಲ್ಲ, ಅದು ಕೂಡ ಇವತ್ತು ತೊಗೊಂಬರಬೇಕು. ಮತ್ತು ಏನಂತೇಳಿದರೆ, ಈ ವೀಕ್ ನಂದು ಹೆಂಗಾಗಿದೆ ಅಂತೇಳಿದರೆ ಫುಲ್ ಬ್ಯುಸಿ ಶೆಡ್ಯೂಲ್ ಇಟ್ಟಿದ್ದೀನಿ. ಸೊ ಪ್ರಾಪರ್ ಒಂದೊಂದು ದಿನ ಕೂಡ ನನಗೆ ಫ್ರೀ ಇಲ್ಲ, ಹಂಗಾಗಿದೆ. ಈಗ ನಾನೀಗ ಎಲ್ಲಿಗೆ ಹೊರಟಿದ್ದೀನಿ ಅಂತೇಳಿದರೆ, ನಮ್ಮದು ಇವತ್ತು ಕುಟುಂಬದ್ದು ದೈವದ್ದು ನೇಮೋತ್ಸವ. ಸೊ ಇವತ್ತು ಮತ್ತು ನಾಳೆ. ಸೊ ಹಂಗೆ ಈಗ ಅಮ್ಮನ್ನ ಅಲ್ಲಿ ಬಿಟ್ಟು ಬರಬೇಕು, ಸ್ವಲ್ಪ ಪೂಜೆ ಅದು ಇದೆಲ್ಲ ಇದೆ. ಸೊ ಹಂಗೆ ಈಗ ಮಾರ್ನಿಂಗ್ ಹೊರಟಿದ್ದೀನಿ. ಸೊ ಅಲ್ಲಿ ಒಂದು ಅರ್ಧ ಗಂಟೆ ನಿಂತು ಅಲ್ಲಿಂದ ಈಗ ರಿಟರ್ನ್ ಹೊರಟು ಬರಬೇಕು. ಮತ್ತು ನನಗೆ ಸ್ವಲ್ಪ ಕೆಲಸ ಇದೆ. ಆನಂತರ ನಾವು ಮಧ್ಯಾಹ್ನ ನಂತರ ಸಂಜೆ ಟೈಮಲ್ಲಿ ಮತ್ತೆ ನೈಟ್ ನಾನು ಹೋಗೋದು ಅಲ್ಲಿ ನೇಮೋತ್ಸವಕ್ಕೆ. ಈಗ ಅಮ್ಮನ ಬಿಟ್ಟು ಬರ್ತೀನಿ. ಆಮೇಲೆ ನಂದೆಲ್ಲ ಕೆಲಸ ಎಲ್ಲ ಮುಗಿಸಿ ನೈಟ್ ಹೋಗ್ತೀನಿ. ಸೊ ಹಂಗೆ ಅಲ್ಲಿಂದ ಬರುವಾಗ ಆ್ಯಕ್ಚುಲಿ ಈಗ ನಾನು ಅಲ್ಲಿ ಬಿಟ್ಟು ಬರ್ತೀನಲ್ವ, ಸೊ ನಂತರ ಮಧ್ಯಾಹ್ನ ಒಂದು 4 o'clock 5 o'clock ಸಮಥಿಂಗ್ ಹೋಗಿ
ಇವತ್ತೆಲ್ಲ ಪ್ರಾಪರ್ ಸೆಟ್ ಮಾಡಿ ಇವತ್ತು ತಗೊಂಬರುವ. ಯಾಕಂದರೆ ಇನ್ನು ನಿನ್ನೆ ಥರನೇ 7 ಗಂಟೆ ನಂತರ ಹೋದರೆ ಪಾಪ ಅವರಿಗೆ ಮತ್ತೆ ಅಲ್ಲಿ ಟೈಮ್ ಇರೋಲ್ಲ, ಸೊ ಅವ್ರಿಗೆ ಕೂಡ ಮನೆಗೆ ಹೋಗಬೇಕಲ್ಲ. ಸೊ ಹಂಗೆ ಆಯಿತು ನಿನ್ನೆ ಅವ್ರದ್ದು ಮತ್ತೆ ಎಲ್ಲ ಕ್ಲೋಸ್ ಮಾಡಿ ಹೋಗಿದ್ದರು. ಸೊ ಅವನೊಬ್ಬನೇ ಇದ್ದದ್ದು ಲಾಸ್ಟ್. ಸೊ ಅದಕ್ಕೋಸ್ಕರ ಮತ್ತೆ ಅವನ ಕೂಡ ನಿಲ್ಲಿಸಲಿಲ್ಲ, ತಗೊಂಬರ್ಬೋದಿತ್ತು ನಿನ್ನೆ, ನನಗೆ ಮತ್ತೆ ಇಷ್ಟ ಆಗಿಲ್ಲ. ಸೊ ಇವತ್ತು ಹೋಗಿ ಪರ್ಚೇಸ್ ಮಾಡಿ ಬರುವ. ಮತ್ತೊಂದು ವಿಷಯ ಏನಂತ ಹೇಳಿದರೆ, ಸೊ ತುಂಬ ಜನ ಕ್ಲಾರಿಟಿ ಕೊಡಬೇಕು ಅಂತ ಹೇಳ್ತಿದ್ರಿ. ಸೊ ವಿತ್ ಲಾಕ್ಸ್ ಅಫಿಷಿಯಲ್ದು ಫುಲ್ ಫಾರ್ಮ್ ಎಂದು ತುಂಬ ಜನ ಕೇಳ್ತಿದ್ರಿ. ಸೊ ನಾನು ನಂದು ಓಲ್ಡು ವೀಡಿಯೋಸಲ್ಲೆಲ್ಲ ಕ್ಲಾರಿಟಿ ಕೊಟ್ಟಿದ್ದೆ, ಮತ್ತೊಮ್ಮೆ ಈ ಸರ್ತಿ ಕೊಡ್ತೀನಿ. ವಿತ್ ಲಾಕ್ಸ್ ಅಫಿಷಿಯಲ್ದು ಫುಲ್ ಫಾರ್ಮ್ ಇಷ್ಟೇ. ನಾನು ಯಾಕೆ ಅಂತೇಳಿದರೆ, ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ದೀನಲ್ಲ. ಸೊ ಯೂಟ್ಯೂಬ್ ಜರ್ನಿ ಯಾವಾಗಿಂದ ವೀಡಿಯೋ ಮಾಡ್ತಿದ್ದೀನಿ, ಯೂಟ್ಯೂಬ್ ಜರ್ನಿ ಯಾವಾಗ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ಅವಾಗ ನಾವು 3 ಪೀಪಲ್ ಇದ್ವಿ, ನಾನು, ಕಿರಣ್, ಸುರಾಜ್, ಆಯಿತಾ. ಸೊ ಹಂಗೆ ನಾನು ತ್ರೀ ಪೀಪಲ್ ಅಲ್ವಾ, ಹಂಗೆ V3 ಲಾಕ್ಸ್ ಅಫಿಷಿಯಲ್ ಅಂತ ನೇಮ್ ಇಟ್ಟಿದ್ದೆ. ಸೊ ಇವಾಗ ಏನಾಯ್ತು ಅಂತೇಳಿದರೆ, ನಾನು ಈಗ ಯೂಟ್ಯೂಬ್ ಇದು ನೇಮನ್ನು ಚೇಂಜ್ ಮಾಡೋದ್ರಲ್ಲಿದ್ದೀನಿ. ಯಾಕಂತೇಳಿದರೆ, ಸೊ ಇವಾಗ ಬಿಗ್ ಸಿಟಿ ವ್ಲಾಗ್ಸ್ ಅಂತ ಮಾಡೋದ್ರಲ್ಲಿದ್ದೀನಿ. ಯಾಕೆ ಸ್ವಲ್ಪ ಪ್ಲ್ಯಾನಿಂಗ್ ಎಲ್ಲ ಇದೆ. ಸೊ ಅದಕ್ಕೋಸ್ಕರ ಸೊ ಹಂಗೆ ನಾನೀಗ ಯೂಟ್ಯೂಬ್ ಇದು ನೇಮನ್ನು ಚೇಂಜ್ ಮಾಡ್ತಿದ್ದೀನಿ, ಬಿಗ್ ಸಿಟಿ ವ್ಲಾಗ್ಸ್ ಅಂತ ಮಾಡ್ತಿದ್ದೀನಿ. ಸೊ ಯಾವ ಥರ ಅನಿಸ್ತದೆ ಅಂತೇಳಿ ಕಮೆಂಟ್ ಮಾಡಿ ಗಾಯ್ಸ್ ನೀವು. ಯಾಕಂದರೆ ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ನಾನು ಮೊನ್ನೆ ಸ್ಟೋರಿ ಹಾಕಿದ್ದೆ, ತುಂಬ ಜನ ನನಗೆ ರಿಪ್ಲೈ ಕೂಡ ಕೊಟ್ಟಿದ್ರಿ. ಸೊ ಅದಕ್ಕೋಸ್ಕರ ತುಂಬ ಜನ ಹೇಳ್ತಿದ್ರಿ ವಿತ್ ಲಾಕ್ಸ್ ಅಫಿಷಿಯಲ್ ಇರಲಿ ಅಂತ. ಸೊ ನಾನು ಸ್ವಲ್ಪ ಪ್ಲ್ಯಾನಿಂಗಲ್ಲಿದ್ದೀನಿ. ಸೊ ಅದಕ್ಕೋಸ್ಕರ ಯೂಟ್ಯೂಬ್ ನೇಮನ್ನು ಕೂಡ ಬಿಗ್ ಸಿಟಿ ವ್ಲಾಗ್ಸ್ ಅಂತ ಮಾಡ್ತಾಯಿದ್ದೀನಿ ಗೈಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಚೇಂಜ್ ಮಾಡ್ತೀನಿ. ಸೊ ಇನ್ನು ನಮ್ಮದು ಕಿರಣ್ ಕೂಡ ಊರಿಗೆ ಬಂದಿದ್ದಾನೆ. ಸೊ ಆರ್ಮಿ ಪರ್ಸನ್ ನಮ್ಮದು ಕಿರಣ್. ಆಫ್ಟರ್ ಲಾಂಗ್ ಟೈಮ್ ನಾನು ಕೂಡ ಅವನಿಗೆ ಮೀಟ್ ಆಗಿರಲಿಲ್ಲ. ಸೊ ತುಂಬ ಜಸ್ಟ್ ಮಾತಾಡಿದಷ್ಟೇ, ಲಾಸ್ಟ್ ಟೈಮ್ ಬರುವಾಗ ಮಾತಾಡಿದಷ್ಟೇ, ಎಲ್ಲಿ ಕೂಡ ಹೋಗಲಿಲ್ಲ, ಏನು ಮಾಡಿಲ್ಲ. ಈ ಸಲ ಎಂಜಾಯ್ ಮಾಡಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡೋ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಅವನೊಟ್ಟಿಗೆ ಕೂಡ ನಾನು ವ್ಲಾಗ್ ಮಾಡ್ತೀನಿ ಗೈಸ್ ನೆಕ್ಸ್ಟ್ ಟೈಮ್. ಈಗ ಲೇಟ್ ಆಯಿತು, ಸೊ ಅಮ್ಮ ಹೊರಡ್ತಿದ್ದಾರೆ. ಸೊ ಅವರನ್ನು ಬಿಟ್ಟು ಬರುವ. ಲೆಟ್ಸ್ ಗೋ ಗಾಯ್ಸ್. ಅಮ್ಮ ಫುಲ್ ರೆಡಿಯಾಗಿದ್ದಾರೆ ನೋಡಿ ಗಾಯ್ಸ್, ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿದ್ದಾರೆ ಗಾಯ್ಸ್. ಸೊ ಲೆಟ್ಸ್ ಗೋ. ಹೊರಡುವ ಗಾಯ್ಸ್, ನೀನು ಹೊರಡುವ. ನಮ್ದಾಯ್ತು. ನಮ್ಮ ಬಾಯ್ಸ್ ಇಷ್ಟೇ ಗಾಯ್ಸ್, ಬಾಯ್ಸ್ ಸಿಂಪಲ್, ಒಂದು ಶರ್ಟ್ ಒಂದು ಪ್ಯಾಂಟ್ ಅಷ್ಟೇ ಗಾಯ್ಸ್. ಲೆಟ್ಸ್ ಗೋ, ಹೊರಡುವ. ಆ್ಯಕ್ಚುಲಿ ಏನಂತ ಹೇಳಿದರೆ, ನಂದೀಗ ನಿನ್ನೆ ಹೇಳಿದ್ದೆಲ್ಲ ನಾನು ಗ್ಲಾಸ್ ಆರ್ಡರ್ ಮಾಡಿದೆ ಅಂತ. ಸೊ ಅದಾದಷ್ಟು ಬೇಗ ಬರುತ್ತೆ ಗಾಯ್ಸ್. 30 ಡೇಟಿಗಿಂತ ಮುಂಚೆ ಡೆಲಿವರಿ ಆಗ್ತದೆ ಅಂತ ಎಕ್ಸ್ಪೆಕ್ಟೆಡ್ ಡೇಟ್ 30 ಡೇಟ್ ಇದೆ. ಸೊ ನೋಡುವ ಯಾವಾಗ ಬರುತ್ತೆ ಅಂತ, ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಗೈಸ್. ಕ್ರೇಜ್ ಇದೆ. ಏನು ಹೇಳಿ ಗೈಸ್, ಈ ಗ್ಲಾಸ್ ಹಾಕೋದ್ರಲ್ಲಿ ಮಜಾನೇ ಬೇರೆ. ಆಹಾ, ಕ್ರೇಜಿ ಲುಕ್. ಇದು ಮಿರರಿದ್ದು ಹಾಕೋದಕ್ಕಿಂತ ಇದು ಎಷ್ಟು ಒಳ್ಳೆಯದು ಗೈಸ್. ಯಾಕಂದರೆ ಮಿರರಲ್ಲಿ ನಿಮಗೆ ಬ್ಲರ್ ಕಾಣ್ತದಲ್ಲ, ಇದು ಕ್ರೇಜ್ ಅಲ್ಲ ಗೈಸ್. ಅಮ್ಮನ ಬಿಟ್ಟು ನಾನೀಗ ಮನೆಗೆ ಬಂದಿದ್ದೀನಿ. ಆಗಲೇ ಬಂದಿದ್ದೀನಿ ಮನೆಗೆ ಬಂದು, ನಂದು ಕೆಲಸ ಎಲ್ಲ ಆಗಿ ಇವಾಗ ಏನಂತ ಹೇಳಿದರೆ, ನಾನು ಆಗ ಹೇಳಿದ್ದಲ್ಲ, ನಂದು ಗ್ಲಾಸ್ ಆರ್ಡರ್ ಮಾಡಿದ್ದೆ. ಸೊ ಅದು ಇವತ್ತು ನನಗೆ ಡೆಲಿವರಿ ಆಗಿದೆ. ಸೊ ಅದನ್ನು ಅನ್ಬಾಕ್ಸ್ ಮಾಡುವ ಗೈಸ್. ಹಿಂಗಿದೆ ನೋಡುವ, ಬನ್ನಿ. ಸೊ ಪ್ರಾಡಕ್ಟ್ ಇಲ್ಲಿದೆ ಗೈಸ್. ಪ್ರಾಡಕ್ಟ್ ಇಲ್ಲಿದೆ ಗೈಸ್. 2 ಡಬ್ಬ 2 ಗ್ಲಾಸ್ ಆರ್ಡರ್ ಮಾಡಿದೆ. ಇದನ್ನೀಗ ಅನ್ಬಾಕ್ಸಿಂಗ್ ಮಾಡುವ ಗೈಸ್, ಬನ್ನಿ ಗೈಸ್. ಒಂದ್ಸಲ ಹೊರಗಡೆದು ಬಿಸಿಲು ನೋಡಿ ಗೈಸ್ ಹೆಂಗಿದೆ ಅಂತ ನೋಡಿ. ಎಂಥ ಬಿಸಿಲು ನೋಡಿ ಗೈಸ್, ಯಪ್ಪ. ಎಲ್ಲಿ ಹೋಗ್ಲಿಕ್ಕೆ ಮನಸ್ಸು ಬರಲ್ಲ, ಹೊರಗಡೆ ಹೋಗಲಿಕ್ಕೆ ಮನಸ್ಸು ಬರಲ್ಲ. ಇವಾಗ ಜಸ್ಟ್ ನಾನು ಪೇಟೆಯಿಂದ ಇವಾಗ ಬಂದದಷ್ಟೇ. ಸೊ ಬಂದಾಗ ಇಲ್ಲಿ ಬಂದಿತ್ತು ನಂದು ಆಲ್ರೆಡಿ ಬಾಕ್ಸ್. ಸೊ ಈಗ ಅನ್ಬಾಕ್ಸಿಂಗ್ ಮಾಡುವ ಗಾಯ್ಸ್. ಓಪನ್ ಮಾಡುವ ಗಾಯ್ಸ್. ಇನ್ನು ತಿರ್ಗಾ ನನಗೆ ಪೇಟೆಗೆ ಹೋಗಬೇಕು. ಇನ್ನು ನಾನು ಹೇಳಿದ್ದಲ್ಲ ಡ್ರೆಸ್ ತರಲಿಕ್ಕೆ. ಸೊ ಅದೀಗ ನಾನೊಂದು 3 o'clock 4 o'clock ಸಮಥಿಂಗ್ ಹೋಗಬೇಕು. ಸೊ ಅಲ್ಲಿಂದ ಬಂದು ತಿರ್ಗಾ ನಾನು ಒಂದು ಕುಟುಂಬದ ನಮ್ಮದು ಅಜ್ಜಿ ಮನೆಯದು ಇದಕ್ಕೆ ಹೋಗಬೇಕು, ನೇಮೋತ್ಸವಕ್ಕೆ. ಸೊ ಅದನ್ನು ಹೋಗಿ ತಗೊಂಬರಬೇಕು. ಸೊ ಇದನ್ನೀಗ ನೋಡಬೇಕು ಹೆಂಗಿದೆ ಅಂತ ನೋಡಿ ಗಾಯ್ಸ್. ಓಪನ್ ಆಯ್ತಾ ಗಾಯ್ಸ್? ಬಾಕ್ಸನ್ನು ಓಪನ್ ಮಾಡಿ ಆಯಿತು ಗಾಯ್ಸ್. ಇವಾಗ ಇದನ್ನು ಓಪನ್ ಮಾಡುವ ಗಾಯ್ಸ್. ನೋಡಿ ಗಾಯ್ಸ್, ಪ್ಯಾಕಿಂಗ್ ನೋಡಿ ಹೆಂಗಿದೆ. ಪ್ಯಾಕಿಂಗ್ ಕ್ರೇಜಿ ಪ್ಯಾಕಿಂಗ್ ಮಾಡಿ ಕೊಟ್ಟಿದ್ದಾರೆ. ಇಲ್ಲೊಂದೇನೋ ಇದೆ, ಏನಂತಲೇ ಗೊತ್ತಿಲ್ಲ. ಇದು ಮಾಡಲಿಕ್ಕೆ, ಅದರದ್ದು ಗ್ಲಾಸ್ ಉಜ್ಜಲಿಕ್ಕೆ. ಸೊ ಒಂದು ಕೊಟ್ಟಿದ್ದಾರೆ. ಇನ್ನೊಂದಿದೆ, ಒಂದು ಈ ಕಡೆ ಇದೆ. ಇದು ಕೂಡ ಸೇಮ್ ಪ್ಯಾಕಿಂಗ್. ಮತ್ತು ಇದರಲ್ಲಿ ಕೂಡ ಒಂದು ಬ್ಲ್ಯಾಕ್ ಇದ್ದು ಕೊಟ್ಟಿದ್ದಾರೆ, ಕಾಟನ್ ರಬ್ ಮಾಡಲಿಕ್ಕೆ. ಇದನ್ನೀಗ ಓಪನ್ ಮಾಡಿ ನೋಡುವ ಹೆಂಗಿದೆ ಅಂತ. ಬಾಕ್ಸ್ ಬೇಡ, ಪ್ಯಾಕಿಂಗ್ ನೋಡಿ ಗಾಯ್ಸ್. ಲಿಟ್ರಲಿ ಕ್ರೇಜಿ ಪ್ಯಾಕಿಂಗ್. ಬಟ್ ನನಗೆ ಪೌಚ್ ಕೊಡೋ ಬದಲು ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಬಾಕ್ಸಲ್ಲಿ ಅದು ಸ್ಟೋರ್ ಮಾಡೋದಿತ್ತು. ವಾ ಕ್ರೇಜಿ ಗಾಯ್ಸ್, ಕ್ರೇಜಿ. ಸ್ಯಾಮ್ ಆ್ಯಂಡ್ ಮಾಸ್ಟರ್. ಕ್ರೇಜಿ ಇದೆ. ನಾನು ಕೂಡ ಓಪನ್ ಮಾಡಿ ಇಟ್ಟಿದ್ದೀನಿ ಗಾಯ್ಸ್. ಸೊ ಅಲ್ಲಿಂದ ಈ ಕಡೆ ಬಂದೆ, ಯಾಕಂದರೆ ಅಲ್ಲಿ
ಬಿಸಿಲು ಮೊಬೈಲಿಗೆ ಹೊಡಿತಿದೆ, ಸೊ ಮೊಬೈಲ್ ಲ್ಯಾಗ್ ಆಗ್ತಿದೆ, ಸ್ಟಕ್ ಆಗುತ್ತೆ ಮೊಬೈಲ್ ಹೀಟ್ ಆದರೆ. ಸೊ ಈಗ ನೋಡಿ ಗಾಯ್ಸ್, ವಾಹ್ ಕ್ರೇಜಿ. ಇಷ್ಟು ಕವರೇ 1-2-3 ಕವರ್ ಇದೆ ಗೈಸ್ ಇದಕ್ಕೆ. ಸೊ ಪ್ಯಾಕಿಂಗ್ ಮತ್ತು ಮಸ್ತ್ ಮಾಡಿದ್ದಾರೆ ಗೈಸ್. ನೋಡಿ ಇಲ್ಲಿ ಪ್ಲ್ಯಾಸ್ಟಿಕ್ ನೋಡಿ ಎಷ್ಟಿದೆ ಅಂತ. ಸೊ ಇದು ಫುಲ್ ಪ್ಲ್ಯಾಸ್ಟಿಕ್. ಸೊ ಇದು ಆ್ಯಕ್ಚುಲಿ ಪ್ಲೇನ್, ಬಟ್ ಇದು ಇಷ್ಟು ಪ್ಯಾಕಿಂಗ್ ಏನಕ್ಕೆ ಮಾಡಿದ್ದಾರೆ ಅಂತೇಳಿದರೆ ಇದು ಸ್ವಲ್ಪ ಪ್ರೀಮಿಯಮ್ ಬ್ರ್ಯಾಂಡೆ, ಸ್ವಲ್ಪ ಕ್ಲಾಸ್ಲಿ. ಸೊ ಅದಕ್ಕೋಸ್ಕರ ಇಲ್ಲ ಗೈಸ್. ನೋಡಿ ಗಾಯ್ಸ್, ಇದು ಪ್ಲೇನ್, ಮತ್ತೊಂದು ಗೋಲ್ಡ್ ಮತ್ತು ಬ್ಲ್ಯಾಕ್ ಗ್ಲಾಸ್. ನೋಡಿ ಗೈಸ್, ಬಿಲ್ಡ್ ಕ್ವಾಲಿಟಿ ಅಂತ ಅಲ್ಟಿಮೇಟ್ ಇದೆ. ಸ್ವಲ್ಪ ಒಂದು ಸಲ ಹಾಕಿ ನೋಡುವ ಹೆಂಗೆ ಕಾಣುತ್ತೆ ನೋಡುವ. ನೋಡಿ ಗಾಯ್ಸ್, ವಾಹ್ ಬೇಟೆ ವಾಹ್, ಕ್ರೇಜಿ ಇದೆ ಗಾಯ್ಸ್, ಕ್ರೇಜಿ ಇದೆ. ಬ್ರ್ಯಾಂಡ್ ಕ್ವಾಲಿಟಿ ಮಾತ್ರ ಕ್ರೇಜಿ ಇದೆ. ವಾಹ್ ಮಸ್ತಿದೆ ಗೈಸ್. ಮತ್ತೊಂದು ಹಾಕಿ ನೋಡುವ. ವಾಹ್ ಬೇಟೆ ವಾಹ್. ಸೊ ನನಗೆ ಆ್ಯಕ್ಚುಲಿ ನಂದು ಡ್ರೀಮ್ ಇದೆ ಗೈಸ್, ಏನು ಗೊತ್ತಾ, ಈ ಸನ್ ಗ್ಲಾಸ್ ಕಲೆಕ್ಷನ್ ಮತ್ತು ಡ್ರೆಸ್ ಕಲೆಕ್ಷನ್, ಬೂಟ್ ಕಲೆಕ್ಷನ್. ಸೊ ನೈಕ್ ಏರ್ ಜಾರ್ಡನ್ ಎಲ್ಲ ತಗೋಬೇಕು, ಅದನ್ನೊಂದೆಲ್ಲ ಕಲೆಕ್ಷನ್ ಮಾಡಬೇಕು. ಸೊ ತುಂಬ ಪರ್ಚೇಸ್ ಮಾಡಿ ಇಡಬೇಕು, ಒಂದು ಡ್ರೀಮ್ ಇದೆ ಗೈಸ್. ಸೊ ನೋಡುವ. ಪರ್ಫ್ಯೂಮು, ಸೊ ಮೆನ್ಸ್ ಗ್ಯಾಜೆಟ್ ಏನಿಲ್ಲದಲ್ಲ. ಸೊ ನಂದು ಡ್ರೀಮ್ ಗೈಸ್, ನಂದು ಡ್ರೆಸ್ ಶಾಪಿಂಗ್ ಮತ್ತು ಅದೆಲ್ಲ ತುಂಬ ಕಲೆಕ್ಷನ್ ಮಾಡಿ ಇಡಬೇಕು ಅಂತ ನಂದು ಕೂಡ ಒಂದು ಇದೆ ಗೈಸ್. ಕಲೆಕ್ಷನ್ ಮಾಡಬೇಕು, ಎಲ್ಲದರದ್ದು ಕಲೆಕ್ಷನ್ ಮಾಡಬೇಕು ಅಂತ ನನಗೆ ಕೂಡ ಆಸೆ ಇದೆ. ಸೊ ಮಾಡುವ ಇನ್ ಫ್ಯೂಚರಲ್ಲಿ. ಸೊ ಮಾತ್ರ ಇದರದ್ದು ನನಗೆ ಲುಕ್ ಇದೆ ಗೈಸ್, ಒಳ್ಳೆ ಪ್ರೀಮಿಯಮ್ ಲುಕ್ ಇದೆ ಗೈಸ್. ಮಾತ್ರ ಸ್ವಲ್ಪ ಪ್ರೈಸ್ ಕೂಡ ಜಾಸ್ತಿ ಇದೆ. ಸೊ ಇವರದ್ದು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದೆ ನಾನು ಆ್ಯಕ್ಚುಲಿ. ಸೊ ಇದೆ ಗೈಸ್ ನೋಡಿ. ಸೊ ಕ್ರೇಜ್ ಇದೆ. ಮಾತ್ರ ಇದು ಪೌಚ್ ಬದಲು ಒಂದು ಬಾಕ್ಸ್ ಕೊಡ್ಬೋದಿತ್ತು ಅಂತ ಕ್ಯಾರಿ ಮಾಡಲಿಕ್ಕೆ. ಸೊ ಒಂದು ಸ್ವಲ್ಪ ಒಳ್ಳೆದಿರ್ತಿತ್ತು. ಸೊ ನೋಡ, ಇದನ್ನು ಹಾಕ್ಕೊಂಡು ಮತ್ತೆ ಹೋಗುವಾಗ ನಿಮಗೆ ತೋರಿಸ್ತೀನಿ ಯಾವ ಥರ ಲುಕ್ ಬರುತ್ತೆ ಅಂತ. ನೋಡಿ ಅನ್ನ ಬಂದ ನೋಡಿ ಗಾಯ್ಸ್. ಈಗ ಈ ಗ್ಲಾಸನ್ನು ಓಪನ್ ಮಾಡಿ ರಿವ್ಯೂ ಕೊಡ್ತಾನೆ ಗಾಯ್ಸ್. ರಿವ್ಯೂ ಕೊರು ಗಾಯ್ಸ್ ಆಗ್ತಾನೆ ನೋಡಿ ಗಾಯ್ಸ್. ಈಗ ಪಾಡಿಗೆ ಸೂಪರ್ ತೋಜಿಂದಿವ ಅಪಿದೆ ನೀ ಕಲು ತುಂಬ ಇತ್ತಲ್ಲ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಈ ಗ್ಲಾಸ್ ಆ್ಯಕ್ಚುಲಿ ಇವನಿಗೆ ಮಸ್ತ್ ಕಾಣುತ್ತೆ ನೋಡಿ ಗೈಸ್. ಏನೋ ಕಂದಲೆ, ಏನೋ ಅನ್ನ ಕಲೆಕ್ಷನ್ ನೋಡಿ ಗಾಯ್ಸ್. ಇದೀಗ ಓಲ್ಡು ಇನ್ನೊಬ್ಬ ಇಲ್ಲೊಂದು ಹಾಕಿದ್ದಾನೆ, ಮತ್ತು ಇವಾಗ 2 ಇಲ್ಲಿ ಬಂದಿದೆ. 2 ಒಂದು ಅಲ್ಲಿದೆ, ಒಂದು ಅಲ್ಲಿದೆ. ಸೊ 2 ಇಲ್ಲಿ 2 ಆಯಿತು, 3 ಆಯಿತು, 4, 5, 6, ಮತ್ತೊಂದು 4-5 ಗ್ಲಾಸ್ ರೂಮಲ್ಲಿದೆ ಬ್ಯಾಂಗ್ಳೂರಲ್ಲಿ. ಕ್ರೇಜಿ. ನನಗೆ ಆ್ಯಕ್ಚುಲಿ ಇದನ್ನು ಮಾಡಬೇಕು ಗೈಸ್, ಕಲೆಕ್ಷನ್ ಮಾಡಬೇಕು ನೋಡ ಗೈಸ್. ಸೊ ಫೈನಲಿ ಆಗ ಹಾಕಿದೆ ಮಿಲಾನ್ ತಗೊಂಡು ನಾನಿಲ್ಲಿ ಡ್ರೆಸ್ ಶಾಪಿಗೆ ಬಂದಿದ್ದೀನಿ ಗೈಸ್. ನಾನು ಆ್ಯಕ್ಚುಲಿ ರಾದರ್ಸ್ಗೆ ಬಂದಿಲ್ಲ, ಸೊ ಇನ್ನೊಂದು ಶಾಪಿಗೆ ಬಂದಿದ್ದೀನಿ. ಸೊ ಅಲ್ಲಿ ರಾದರ್ಸಲ್ಲಿ ನನಗೆ ಬ್ಯಾಗಿ ಪ್ಯಾಂಟ್ ಇಲ್ಲ. ಸೊ ಇಲ್ಲಿಂದ ಬ್ಯಾಗಿ ಪ್ಯಾಂಟ್ ಮತ್ತು ಪರ್ಚೇಸ್ ಮಾಡಿ, ಸೊ ಕೋಡ್ ಬೇಕಿದ್ರೆ ಅಲ್ಲಿಂದ ಪರ್ಚೇಸ್ ಮಾಡೋಂಥದ್ದು ಬಂದಿದ್ದೀನಿ. ಸೊ ಲೆಟ್ಸ್ ಗೋ. ನನಗೆ ಇನ್ನೂ ಡಿಸೈಡ್ ಆಗಿಲ್ಲ. ಸೊ ಇಲ್ಲಿ ಏನು ಹೇಳ್ತಾರೆ ನೋಡುವ. ಸೊ ಅದರ ಮೇಲೆ ಡಿಪೆಂಡ್. ಬನ್ನಿ ಗಾಯ್ಸ್. ಗಾಯ್ಸ್, ಸೊ ಫೈನಲಿ ನಾನು ಫ್ಯಾಷನ್ ಝೋನಲ್ಲಿ ಡ್ರೆಸ್ಸನ್ನು ಪರ್ಚೇಸ್ ಮಾಡಿ ಹೊರಟಿದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ನಾನು ಫುಲ್ಲು ಪ್ಯಾಂಟ್ ಕೂಡ ಬ್ಲ್ಯಾಕೇ, ಶರ್ಟ್ ಕೂಡ ಬ್ಲ್ಯಾಕೇ. ಸೊ ಅದೇ ವೈಟ್ ಜಾಕೆಟ್ ಪರ್ಚೇಸ್ ಮಾಡೋ ಪ್ಲ್ಯಾನಲ್ಲಿದ್ದೀನಿ. ಸೊ ನೋಡುವ ಏನಾಗುತ್ತೆ.